ಇನ್ನು ಮಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ಶಿಕ್ಷಣ ಸಂಸ್ಥೆಯಲ್ಲಿ ಟೀಚರ್ ಆಡಿದಂತಹ ಅದೊಂದು ಮಾತು ವಿವಾದದ ಸ್ವರೂಪವನ್ನು ಪಡೆದಿರುವಂಥದ್ದು. ಮಂಗಳೂರಿನ ಜೆರೋಸಾ ಶಿಕ್ಷಣ ಸಂಸ್ಥೆಯ ಶಿಕ್ಷಕಿಯಿಂದ ಶ್ರೀರಾಮನ ಬಗ್ಗೆ ಅವಮಾನದ ಹೇಳಿಕೆಯನ್ನು ಕೊಡಲಾಗಿದೆ. ಪೋಷಕರು ಹಿಂದೂ ಸಂಘಟನೆಯ ಕಾರ್ಯಕರ್ತರಿಂದ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಯತ್ನ ಆಗಿರುವಂಥದ್ದು. ಗೇಟ್ ಬಳಿಯೇ ಪೊಲೀಸರು ತಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ಆಗಿರುವಂಥದ್ದು. ಅವನು ಗಂಡಸೋ, ಅವನು ಹೆಂಗಸೋ, ಅವಳು ಹುಡುಗಿಯೋ, ಅವಳು ಹುಡುಗನೋ ಅಂತೇಳಿ ನೋಡಬೇಕು ಅಂತೇಳಿ ಆದ್ರೆ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಹಾಗೆಯೇ ಇಷ್ಟು ಮಕ್ಕಳು ಬಂದು ಎದುರೆದುರುಗಡೆ ಹೇಳ್ತಾರೆ, ಆ ಎತ್ತವರು ಎದುರುಗಡೆ ಬಂದು ಹೇಳ್ತಾರೆ. ಆ ವಿದ್ಯಾರ್ಥಿನಿ ಕೂಡ DDP ಆಫೀಸ್ನಲ್ಲಿ ಮತ್ತು ಇವರ ಎದುರುಗಡೆ 1 to 1 ಹೇಳಲಿಕ್ಕೆ ತಯಾರಿದ್ದಾರೆ. ನೀವು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡುವ ಅವಶ್ಯಕತೆ ಇದೆ. ನೀವು ಅವರಿಗೆ ನಿಮಗೆ ಮಾನ ಮರ್ಯಾದೆ ಇದೆಯಾ? ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ, ಈ ಶಿಕ್ಷಣ ಸಂಸ್ಥೆ ಒಳಗಡೆ ಬಂದು ನೀವು ಅವರನ್ನು ಎನ್ಕ್ವೈರಿ ಮಾಡ್ತೀರಿ ಅಂತ ಹೇಳಿದ್ರೆ ಅವರು ಮಾನ್ಯತೆ ರದ್ದು ಮಾಡಿಸಿ ಅವ್ರದ್ದು ರೆಕಮೆಂಡ್ ಮಾಡಿ ಹೋಗ್ಲಿ. ನೀವು ಇಲ್ಲಿ ಬರ್ಬೇಕಾ? ನಿಮ್ಮ ಕಾಲ್ ಬಿಡಕ್ಕೆ ಅವ್ರು ಬರ್ಬೇಕು. ನೀವು ಅವ್ರು ಬಿಡಕ್ಕೆ. ಯಾಕಂದ್ರೆ ಸರ್ಕಾರ ಹೇಳಿದೆ, ಐವನ್ ಡಿಸೋಜ್ ಅವರು ಹೇಳಿದ್ದಾರೆ, ಕಾಂಗ್ರೆಸ್ನವರು ಹೇಳಿದ್ದಾರೆ. ಇದಕ್ಕ ಒಂದು ಮಿನಿಟ್ ಕೇಳಿ. ನಾನು ಒಂದಂತೂ ಹೇಳ್ತೇನೆ, ನೀವು ತಿಳ್ಕೊಳ್ಳಿ, ಪೊಲೀಸರೆಲ್ಲ ಯಾರು ತಿಳ್ಕೊಳ್ಳಿ, ನನ್ನನ್ನು ಹೊರಗಡೆ ಬರುವಂತ ಅಧಿಕಾರ, ತಡೆಯುವಂತ ಅಧಿಕಾರ ನಿಮಗೆ ಯಾರಿಗೂ ಇಲ್ಲ. ನನ್ನ ಮನಸ್ಸು ಮಾಡಿ ಈಗ ಬರ್ತೀನಿ. ಯಾರು ಏನು ತಲ್ಲಿದ್ದಾರೆ ನೋಡ್ತಾರೆ. ಒಂದು ಜನಪ್ರತಿನಿಧಿ ನನ್ನ ಕ್ಷೇತ್ರದ ಶಾಲೆಗೆ ಪೊಲೀಸರು ಬರ್ತಾರೆ, ಯಾರಿಗೂ ನಿಲ್ಲಿಸುವ ಅಧಿಕಾರ ಇಲ್ಲ. ನಾನು ಬರಲ್ಲ ರೀ, ನಾನು ಬರಲ್ಲ. ನೀವು ನನ್ನನ್ನು ಹೇಳಿದ್ದು ಯಾವ ನಿಮ್ಮ ಯಾವ ಮಂಗಳೂರು ಶಿಕ್ಷಕಿ ಸಿಸ್ಟರ್ ಪ್ರಭಾ ಅಮಾನತು ಮಾಡಲಾಗಿದೆ. ರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದಕ್ಕೆ ಅಮಾನತು ಮಾಡಿರುವಂತಹದ್ದು. ಶಾಲೆಯ ಆಡಳಿತ ಮಂಡಳಿಯಿಂದ ಈಗ ನಿರ್ಧಾರ ಹೊರಬಿದ್ದಿದೆ. ಪೋಷಕರಿಂದ ಪ್ರತಿಭಟನೆಯ ಬೆನ್ನಲ್ಲೇ, ವ್ಯಾಪಕ ಆಕ್ರೋಶದ ಬೆನ್ನಲ್ಲೇ ಮಂಗಳೂರಿನ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅವರನ್ನು ಅಮಾನತು ಮಾಡಲಾಗಿದೆ. ಆ ಶಾಲೆಯ ಶಿಕ್ಷಣ ಸಂಸ್ಥೆ ಅಪ್ಪನವರು ಕೇಳಿ ಕೇಳಿ. ನಾನು ಒಂದು ಹೇಳ್ತೇನೆ ಕೇಳಿ. ನಾನು 1 ಮಿನಿಟ್ ಅಮ್ಮ 1 ಮಿನಿಟ್ ಹೇಳಲ್ಲ ಬಾಧ್ಯರಾಕಿ. ನಾನು ಒಂದು ಹೇಳ್ತೇನೆ, ನನಗೆ ಒಳಗಡೆ ಬರುವಂತ ತಡಿಲಿಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲ. ನಾನು ಬರಲ್ಲ. ರಾಮದೇವರಿಗೆ ಅನ್ಯಾಯ ಮಾಡಿ ರಾಮದೇವರ ಬಗ್ಗೆ ಅವಹೇಳನ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಮಂಗಳೂರಿನ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕಿಯಿಂದ ರಾಮನ ಬಗ್ಗೆ ಅವಹೇಳನಕಾರಿ ಹೇಳಿಕೆಯ ವಿಚಾರ ವ್ಯಾಪಕ ಸದ್ದು ಮಾಡ್ತಾ ಇದೆ. ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಸುಖಪಾಲ್. ಪ್ರೇಮ್, ಕಳೆದ ಶನಿವಾರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಒಂದು ಆಡಿಯೋ ವೈರಲ್ ಆಗಿತ್ತು. ಆ ಬಳಿಕ ಈ ಒಂದು ಸ್ಕೂಲಿನ ಸಂತ ಜೆರೋಸಾ ಸ್ಕೂಲಿನ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅನ್ನುವಂಥವರು ಶ್ರೀರಾಮ ಮತ್ತು ಅಯೋಧ್ಯೆ, ಅದರ ಜೊತೆಗೆ ಮೋದಿ ಅವರಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅವತ್ತೇ ಒಂದು ಪ್ರತಿಭಟನೆ ನಡೆದಿತ್ತು. ಇವತ್ತು ಅದು ಮುಂದುವರೆದಿರುವಂಥದ್ದು. ಅಂದರೆ ನಿನ್ನೆ ಭಾನುವಾರ ಇತ್ತು, ಇವತ್ತು ಸೋಮವಾರ ಮತ್ತೆ ಮುಂಜಾನೆ ಇಷ್ಟೊಂದು ಸಂಖ್ಯೆಯಲ್ಲಿ ಪೋಷಕರು ಮತ್ತು ಕೆಲವೊಂದು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಈ ಒಂದು ಸ್ಕೂಲಿನ ಎದುರು ಆಗಮಿಸಿದ್ದಾರೆ. ಜೊತೆಗೆ ಸ್ಥಳೀಯ ಶಾಸಕ ವೇದವಾಸ್ ಕಾಮತ್ರವರು ಈ ಒಂದು ಸ್ಕೂಲಿಗೆ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ಸಿಸ್ಟರ್ ಪ್ರಭಾ ಯಾರಿದ್ದಾರೆ ಅವರು ಹೇಳಿರುವಂಥ ಹೇಳಿಕೆಗಳೇನಿದೆ ಅದಕ್ಕೆ ಅವರನ್ನು ಅವರನ್ನು ಅಮಾನತು ಮಾಡಬೇಕು ಅನ್ನುವಂಥ ಆಗ್ರಹ ಬೆಳಿಗ್ಗೆಯಿಂದ ಕೇಳಿ ಬರ್ತಾ ಇತ್ತು. ಇಲ್ಲಿಗೆ ಈ ಸ್ಕೂಲಿಗೆ DDP ಆಗಲಿ BO ಆಗಲಿ ಎಲ್ಲರೂ ಆಗಮಿಸಿದರು. ಆ ಸಂದರ್ಭದಲ್ಲೂ ಇಲ್ಲಿ ಒತ್ತಡ ಹೇರಿರುವಂಥದ್ದು, ಎಲ್ಲ ಪೋಷಕರು ಒತ್ತಡ ಹೇರಿರುವಂಥದ್ದು ಕೇವಲ ಪ್ರಭಾ ಸಿಸ್ಟರ್ ಯಾರಿದ್ದಾರೆ ಅವರನ್ನು ಅಮಾನತು ಮಾಡಬೇಕು ಅನ್ನುವಂಥದ್ದು. ಬೆಳಿಗ್ಗಿನಿಂದಲೂ ಈ ಒಂದು ಪ್ರತಿಭಟನೆ ಇಲ್ಲಿ ನಡೀತಾ ಇತ್ತು. ಈಗ ಸದ್ಯದ ಮಟ್ಟಿಗೆ ಶಾಲಾ ಆಡಳಿತ ಮಂಡಳಿ ಸಿಸ್ಟರ್ ಪ್ರಭಾ ಅವರನ್ನು ಅಮಾನತು ಮಾಡಿರುವಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಆದೇಶ ಪ್ರತಿಯೂ ಸಹ ಪೋಷಕರ ಎದುರು ತಂದೊಪ್ಪಿಸಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇದೊಂದು ತಣ್ಣಗಾಗುವಂಥ ಸಾಧ್ಯತೆ ಇದೆ. ಆದರೆ ಆ ಪ್ರಭಾ ಸಿಸ್ಟರ್ ಯಾರಿದ್ದಾರೆ ಅವರು
ಈ ಒಂದು ಹೇಳಿಕೆಗಳನ್ನು ನೀಡಿರುವಂಥ ಕಾರಣಕ್ಕಾಗಿ ಅವರು ಕ್ಷಮೆಯನ್ನು ಯಾಚಿಸಬೇಕು ಅನ್ನುವಂಥ ಒತ್ತಾಯ ಮತ್ತೆ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ನಡೆದಿರುವಂಥ ಪೋಷಕರು ಯಾರಿದ್ದಾರೆ ಅವರು ಮತ್ತೊಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಅವರು ಖಂಡಿತವಾಗಿಯೂ ನಮ್ಮ ಎದುರು ಬಂದು ಕ್ಷಮೆಯನ್ನು ಕೇಳಬೇಕು, ಮತ್ತು ಮುಂದಿನ ದಿನಗಳಲ್ಲಿ ಅವರು ಎಲ್ಲೋ ಹೋದರೂ ಈ ರೀತಿ ಕೆಲಸ ಮಾಡಬಾರ್ದು ಅನ್ನುವಂಥ ಒತ್ತಾಯ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಅವರನ್ನು ಅಮಾನತು ಮಾಡುವಂಥ ಕೆಲಸವನ್ನು ಆಡಳಿತ ಮಂಡಳಿ ಮಾಡಿರುವಂಥದ್ದು. ಜೊತೆಗೆ ಸ್ವತಃ ವಿದ್ಯಾರ್ಥಿಗಳೇ ಇವತ್ತು ಬಂದು ತಮಗಾಗಿರುವಂಥ ಮಾತುಗಳೇನಿತ್ತು, ಆ ಸಿಸ್ಟರ್ ಪ್ರಭಾ ಹೇಳಿರುವಂಥ ಮಾತುಗಳಿತ್ತು, ಅದನ್ನು ಶಾಸಕರ ಮುಂದೆನೂ ಹೇಳಿರುವಂಥದ್ದು, DDPIನ ಮುಂದೆನೂ ಹೇಳಿರುವಂಥದ್ದು. ಅದರಲ್ಲಿ ಅವರು ಪ್ರಮುಖವಾಗಿ ಸಿಸ್ಟರ್ ಪ್ರಭಾ ಅವರು ಹೇಳ್ತಾ ಇರುವಂಥದ್ದು, ಆ ಶ್ರೀರಾಮನ ಕಲ್ಲಿನ ವಿಗ್ರಹನ ನೀವು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರಿ, ಅದು ಕಲ್ಲು, ನೀವು ಅದಕ್ಕೆ ಆರಾಧನೆ ಮಾಡಬಾರ್ದು ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳಿಗೆ ತರಗತಿಯ ವೇಳೆಯಲ್ಲಿ 7ನೇ ತರಗತಿಯ ಒಂದು ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದರು ಅನ್ನುವಂಥದ್ದು ಆರೋಪ ಇತ್ತು. ಅದಕ್ಕೆ ಸಾಕ್ಷಿಯಾಗಿ ಈಗ ಮಕ್ಕಳು DDPIಯವರ ಎದುರಲ್ಲಿ ಆ ಹೇಳಿಕೆಯನ್ನು ಹೇಳಿರುವಂಥದ್ದು. ಸಿಸ್ಟರ್ ಪ್ರಭಾ ಅವರು ಏನೆಲ್ಲ ಹೇಳಿದ್ದಾರೆ ತರಗತಿ ಒಳಗೆ ಅದನ್ನೆಲ್ಲ ಇವತ್ತು ಹೊರಗೆ ಬಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಜೊತೆಗೆ ಆ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಪೋಷಕರು DDPIಯ ಮುಂದೆ ಹೇಳಿರುವಂಥದ್ದು. ಮುಂದೆ ಅವರು ಈಗ ಇರುವಂಥದ್ದು 7ನೇ ಕ್ಲಾಸು ಅಥವಾ ಹೈಸ್ಕೂಲ್ನಲ್ಲಿರುವಂಥ 9ನೇ ಕ್ಲಾಸ್ನವರಿದ್ದಾರೆ. ಹಾಗಾಗಿ ಅವರನ್ನು ಮುಂದೆ ಟಾರ್ಗೆಟ್ ಮಾಡಬಾರ್ದು ಅನ್ನುವಂಥ ಒತ್ತಡವನ್ನು ಸಹ ಇಲ್ಲಿನ ಪ್ರತಿಭಟನಾಕಾರರು ಪೋಷಕರು ಹೇಳಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಅವರನ್ನು ಸಿಸ್ಟರ್ ಪ್ರಭಾರನ್ನು ಅಮಾನತು ಮಾಡಲಾಗಿದೆ. ಆದರೆ ಅವರು ಬಂದು ಕ್ಷಮೆ ಕೇಳುವವರೆಗೂ ನಾವು ಈ ಶಾಲೆಯ ಎದುರಿನಲ್ಲಿ ಸೇರಿದ್ದೇವೆ, ಅಲ್ಲಿಂದ ನಾವು ತೆರಳೋದಿಲ್ಲ. ಖಂಡಿತವಾಗಿಯೂ ಅವರು ಬರಬೇಕು, ಅವರನ್ನು ನಾವು ನೋಡಬೇಕು, ಅವರು ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಒತ್ತಾಯವನ್ನು ಈ ಒಂದು ಇಲ್ಲಿ ನಡೆದಿರುವಂಥ ಪೋಷಕರು ಮಾಡ್ತಾ ಇರುವಂಥದ್ದು ಪ್ರೇಮು. ಹಾಗಾಗಿ ಒಂದು ಹಂತದಲ್ಲಿ ಈಗ ಅವರನ್ನು ಅಮಾನತು ಮಾಡುವ ಕೆಲಸಗಳನ್ನು ಶಾಲಾ ಆಡಳಿತ ಮಂಡಳಿ ಮಾಡಿರುವಂಥದ್ದು. ಆದರೆ ಅವರು ಅಮಾನತು ಕೇಳುವವರೆಗೂ ನಾವು ಈ ಒಂದು ಪ್ರತಿಭಟನೆಯನ್ನು ನಿಲ್ಲಿಸೋದಿಲ್ಲ. ಜೊತೆಗೆ ಕೇವಲ ಪ್ರಭಾ ಸಿಸ್ಟರ್ ಮಾತ್ರ ಅಲ್ಲ, ಇಲ್ಲಿ ಇರುವಂಥ ಕೆಲವೊಂದು ಇನ್ನೂ ಪ್ರಾಧ್ಯಾಪಕರುಗಳಿದ್ದಾರೆ, ಕ್ರೈಸ್ತ ಸಮುದಾಯದ ಪ್ರಾಧ್ಯಾಪಕರುಗಳಿದ್ದಾರೆ. ಅವರು ಬೇರೆ ಬೇರೆ ರೀತಿಯಾಗಿ ದೇವರನ್ನು ಅವಹೇಳನ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿನ ಪೋಷಕರ ಆರೋಪ. ಈಗ ಆಡಳಿತ ಮಂಡಳಿಯ ಏನು ಪ್ರಾಂಶುಪಾಲರಾಗಿರ್ಬೋದು ಅಥವಾ ಇತರೆ ಸಿಬ್ಬಂದಿಗಳು ಬಂದಿದ್ದಾರೆ, ಅವರು ಹೇಳುವ ಪ್ರಕಾರ ಈಗ ಸದ್ಯದ ಮಟ್ಟಿಗೆ ನಾವು ಅಮಾನತಲ್ಲಿ ಮಾಡಿದ್ದೇವೆ. ಹಾಗಾಗಿ ಅವರು ಪ್ರಭಾ ಸಿಸ್ಟರ್ ಅವರು ಸದ್ಯ ಇಲ್ಲಿ ಇರದೇ ಇರೋದ್ರಿಂದ ಅವರನ್ನು ಇವತ್ತು ಕರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಮುಂದೆ ಅವರು ಬರ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿನ ಪೋಷಕರು ಮಾತ್ರ ಅವರು ಬರಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.